ಮುಂದಾಗುವ ಸುಖ ದುಃಖದ ಮುನ್ಸೂಚನೆ ನೀಡುತ್ತೆ ದೇಹ. ಕಣ್ಣಿನ ರೆಪ್ಪೆ ಬಡಿದುಕೊಳ್ಳುತ್ತಿದ್ದಂತೆ ಕೆಲವರು ಅಂದ್ಕೊಳ್ತಾರೆ ಅದೇನೋ ಆಗೋತಿದೆ ಎನ್ನುತ್ತಾರೆ. ಆದರೆ ಇಂಟರ್ನೆಟ್ ಯುಗದಲ್ಲಿ ಇದರ ಬಗ್ಗೆ ಹೇಳಿದರೆ ಅನೇಕರು ನಂಬೋದಿಲ್ಲ. ಇದಕ್ಕೂ ಭವಿಷ್ಯಕ್ಕೂ ಯಾವುದೇ ಸಂಬಂಧವಿಲ್ಲ ಎನ್ನುತ್ತಾರೆ. ತಲೆತಲಾಂತರದಿಂದ ಮನುಷ್ಯ ಕೆಲವೊಂದು ವಿಷಯಗಳನ್ನು ನಂಬುತ್ತಾ ಬಂದಿದ್ದಾನೆ. ಕಣ್ಣಿನ ರೆಪ್ಪೆ ಬಡಿದುಕೊಂಡ್ರೆ ಅದಕ್ಕೊಂದು ಅರ್ಥ, ಬೆನ್ನು ಬಡಿದುಕೊಂಡ್ರೆ ಅದಕ್ಕೆ ಇನ್ನೊಂದು ಅರ್ಥ, ಹೀಗೆ ನಾನಾ ಭಾಗಗಳು ಬಡಿದುಕೊಂಡ್ರೆ ನಾನಾ ಅರ್ಥಗಳು ಹೇಳಿದ್ದಾರೆ. ತಲೆಯ ಎಡಭಾಗ ಬಡಿದುಕೊಂಡ್ರೆ ಮನುಷ್ಯ ಯಾತ್ರೆ ಮಾಡ್ತಾನೆ ನಂಬಲಾಗಿದೆ. ಬಲಭಾಗ ಬಡಿದುಕೊಂಡ್ರೆ ಧನಲಾಭವಾಗುತ್ತದೆಯಂತೆ. ಎರಡು ಕಣ್ಣಿನ ರೆಪ್ಪೆ ಒಟ್ಟಿಗೆ ಬಡಿದುಕೊಂಡ್ರೆ ಹಳೆಯ ಸ್ನೇಹಿತನ ಭೇಟಿಯಾಗುತ್ತದೆ. ಮೀಸೆಯ ಬಲಭಾಗ ಬಡಿದುಕೊಂಡ್ರೆ ಯಶಸ್ಸು ಪ್ರಾಪ್ತಿಯಾಗಲಿದೆ. ಎಡಭಾಗ ಬಡಿದುಕೊಂಡ್ರೆ ಜಗಳವಾಗುವ ಸಾಧ್ಯತೆ ಇದೆ ಎಂದರ್ಥ. ಗಂಟಲು ಕುಣಿತದೆ ಅನುಭವವಾದರೆ ಆಭರಣ ಪ್ರಾಪ್ತಿಯಾಗಲಿದೆ. ಬೆನ್ನಿನ ಮೇಲ್ಭಾಗ ಬಡಿದುಕೊಂಡ್ರೆ ಧನ ಪ್ರಾಪ್ತಿಯಾಗಲಿದೆ. ಹೊಟ್ಟೆಯ ಮೇಲ್ಭಾಗ ಬಡಿದುಕೊಂಡ್ರೆ ಆರೋಗ್ಯ ಸಮಸ್ಯೆ ಎದುರಾಗಲಿದೆ. ಹೊಟ್ಟೆಯ ಕೆಳಭಾಗ ಬಡಿದುಕೊಂಡ್ರೆ ಒಳ್ಳೆಯದಾಗಲಿದೆ. ಬಲ ಮೊಣಕಾಲು ಬಡಿದುಕೊಂಡ್ರೆ ಸ್ವರ್ಗ ಪ್ರಾಪ್ತಿಯಾಗಲಿದೆ ಎಂದರ್ಥ. ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.